ನಮಸ್ಕಾರ ವಿದ್ಯಾರ್ಥಿಗಳೇ. ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಚಾಪ್ಟರ್ 1 ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂದರೆ ಒಂದು ಕಂಪ್ಯೂಟರ್ ಸಿಸ್ಟಮ್ನ ಯಾವ ರೀತಿ ಸಂರಚನೆಯಾಗಿದೆ, ಸೊ ಏನೆಲ್ಲ ವಿಶಿಷ್ಟತೆ ಇದೆ ಅನ್ನೋದನ್ನು ಈ ಚಾಪ್ಟರ್ನಲ್ಲಿ ಕಲಿತಾ ಹೋಗ್ತೀವಿ. ಸೊ ಅದರ ಪರಿಚಯವಾಗಿ ಕಂಪ್ಯೂಟರ್ಸ್ ಅನ್ನೋದು ಹಲವಾರು ಕ್ಷೇತ್ರಗಳಲ್ಲಿ ಬಳಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೈನ್ಸ್, ಇಂಜಿನಿಯರಿಂಗ್, ಬಿಸ್ನೆಸ್, ಎಜುಕೇಷನ್, ಟ್ರೈನಿಂಗ್ ಹಾಗೂ ಎಂಟರ್ಟೈನ್ಮೆಂಟ್ ಈ ರೀತಿಯಾಗಿ ಹಲವಾರು ಕ್ಷೇತ್ರಗಳಲ್ಲಿ ಕಂಪ್ಯೂಟರ್ನ ಬಳಸ್ತಾ ಇರೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಸೊ ಇಟ್ ವರ್ಕ್ಸ್ ಅಟ್ ಹೈ ಸ್ಪೀಡ್, ಅಂದರೆ ನಾವು ಏನು ಕಂಪ್ಯೂಟರ್ ಬಳಸ್ತೀವಿ ಅಂದರೆ ಅದು ತುಂಬ ಸ್ಪೀಡಾಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಅದರಲ್ಲಿ ನಾವು ಹಲವಾರು ಅಂದರೆ ಲಾರ್ಜ್ ವಾಲ್ಯೂಮ್ ಆಫ್ ಡೇಟಾನ ನಾವು ಪ್ರೋಸೆಸ್ ಮಾಡ್ಬೋದು, ಹ್ಯಾಂಡಲ್ ಮಾಡ್ಬೋದು. ಮತ್ತು ನಾವು ಪ್ರೋಸೆಸ್ ಮಾಡೋಂಥ ಡೇಟಾ ಕೂಡ ಅಷ್ಟೇ ಆ್ಯಕ್ಯುರೇಟಾಗಿ ಕೂಡ ನಾವು ರಿಸಲ್ಟನ್ನು ತೊಗೋಬೋದಾಗುತ್ತೆ. ಸೊ ಹಾಗಾದರೆ ಕಂಪ್ಯೂಟರ್ ಡೆಫಿನೇಷನ್ ಏನು ಕೊಡ್ತೀವಿ ಅಂತಂದರೆ, ಸೊ ಕಂಪ್ಯೂಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಇದರಲ್ಲಿ ಏನು ಮಾಡುತ್ತೆ ಅಂತಂದರೆ, ಸೊ ಇನ್ಪುಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಪ್ರೋಸೆಸ್ ಮಾಡಿ ಮತ್ತು ಅದನ್ನು ಔಟ್ಪುಟನ್ನು ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಸೊ ಇದು ಕಂಪ್ಯೂಟರ್ನ ಡೆಫಿನೇಷನ್ ಆಗಿರುತ್ತೆ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಕಂಪ್ಯೂಟರ್ಗೆ ಯಾವುದೇ ರೀತಿಯಾದ ಸ್ವಂತವಾದಂತಹ ಬುದ್ಧಿವಂತಿಕೆ ಆಗಲಿ ಅಥವಾ ಇಂಟೆಲಿಜೆನ್ಸ್ ಆಗಲಿ ಇರೋದಿಲ್ಲ. ಸೊ ತನ್ನಷ್ಟಕ್ಕೆ ತಾನೇ ಯಾವುದೇ ರೀತಿಯಾದಂಥ ಟಾಸ್ಕನ್ನು ಕೂಡ ಅದು ಮಾಡೋದಿಲ್ಲ. ಸೊ ಅದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ನಮ್ಗೆ ಬೇಕಾಗುತ್ತೆ. ಯಾವುದಾದ್ರು ಅಂದರೆ ಹಾರ್ಡ್ವೇರ್ ಬೇಕಾಗುತ್ತೆ, ಸಾಫ್ಟ್ವೇರ್ ಬೇಕಾಗುತ್ತೆ, ಸೊ ಡೇಟಾ ಬೇಕಾಗುತ್ತೆ ಹಾಗೂ ಯೂಸರ್ಸ್ ಬೇಕಾಗುತ್ತೆ. ಹಾಗಾದರೆ ಹಾರ್ಡ್ವೇರ್ ಅಂದರೆ ಏನು? ಸೊ ಹಾರ್ಡ್ವೇರ್ ಅಂದರೆ ದ ಫಿಸಿಕಲ್ ಡಿವೈಸಸ್ ಆಫ್ ಅ ಕಂಪ್ಯೂಟರ್, ಅಂದರೆ ಭೌತಿಕವಾಗಿ ನಾವು ನಮ್ಮ ಕೈಯಾರೆ ನಾವು ಮುಟ್ಟಬಹುದಾದಂತಹ ಅಥವಾ ಸ್ಪರ್ಶ ಮಾಡಬಹುದಂತಹ ಕೆಲವೊಂದು ಡಿವೈಸ್ಗಳನ್ನ ನಾವು ಫಿಸಿಕಲ್ ಡಿವೈಸಸ್ ಅಂತ ಹೇಳ್ತೀವಿ ಅಥವಾ ಹಾರ್ಡ್ವೇರ್ ಡಿವೈಸಸ್ ಅಂತಲೂ ಹೇಳ್ತೀವಿ. ಸೊ ಉದಾಹರಣೆಗೆ ಕೀಬೋರ್ಡ್ ಇದೆ, ಮಾನಿಟರ್ ಇದೆ, ಪ್ರಿಂಟರ್, ಪ್ರೊಸೆಸರ್, ಮದರ್ ಬೋರ್ಡ್, ಈ ರೀತಿಯಾಗಿ ಸೊ ಹಲವಾರು ಫಿಸಿಕಲ್ ಡಿವೈಸಸ್ ನಾವು ಈ ಕಂಪ್ಯೂಟರ್ನಲ್ಲಿ ನೋಡಬಹುದು. ಸೊ ಹಾಗಾಗಿ ಇವನ್ನೆಲ್ಲವೂ ನಾವು ಹಾರ್ಡ್ವೇರ್ ಡಿವೈಸಸ್ ಅಂತ ಹೇಳ್ತೀವಿ. ಹಾಗಾದರೆ ಸಾಫ್ಟ್ವೇರ್ ಅಂದರೆ ಏನು? ಸಾಫ್ಟ್ವೇರ್ ಅಂತಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್, ಅಂದರೆ ಒಂದು ಗುಂಪಿನಾಗಿ ಒಂದು ಬ್ಲಾಕ್ ಆಗಿ ನಾವು ಕೆಲವೊಂದು ಇನ್ಸ್ಟ್ರಕ್ಷನ್ನ ಕಂಪ್ಯೂಟರ್ಗೆ ಕೊಡ್ತೀವಿ. ಸೊ ಕೊಟ್ಟಂತಹ ಇನ್ಸ್ಟ್ರಕ್ಷನ್ಸ್ ಏನು ಮಾಡುತ್ತೆ ಅಂದರೆ ಕೆಲವೊಂದು ಪರ್ಟಿಕ್ಯುಲರ್ ಟಾಸ್ಕನ್ನು ಮಾಡುತ್ತೆ. ಸೊ ಆ ರೀತಿ ನಾವು ಗ್ರೂಪಾಗಿ ಕೊಡ್ತಕ್ಕಂಥ ಇನ್ಸ್ಟ್ರಕ್ಷನ್ಗೆ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ಉದಾಹರಣೆಗೆ ಹೇಳಬೇಕು ಅಂತಂದರೆ ಆಪ್ರೇಟಿಂಗ್ ಸಿಸ್ಟಮ್, ಅಪ್ಲಿಕೇಶನ್ ಸಾಫ್ಟ್ವೇರ್. ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ಕಂಪ್ಯೂಟರ್ ತೊಗೊಂಡ್ರೆ ಆ ಕಂಪ್ಯೂಟರ್ ಇರ್ತಕ್ಕಂಥ ಪ್ರತಿಯೊಂದು ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಕೂಡ ವರ್ಕ್ ಆಗಬೇಕು ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ನ ಅದರಲ್ಲಿ ಲೋಡ್ ಮಾಡಿರಬೇಕಾಗುತ್ತೆ. ಆ ಲೋಡ್ ಆಗಿರ್ತಕ್ಕಂಥ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ನ ಅಥವಾ ಸಾಫ್ಟ್ವೇರನ್ನು ನಾವೇನಂತ ಹೇಳ್ತೀವಿ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಅಂದರೆ ಒಂದು ಬಾರಿ ನಾವು ಆಪ್ರೇಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ಕಂಪ್ಯೂಟ್ರಲ್ಲಿ ಸೊ ನಮಗೆ ಉಳಿದಂತಹ ಡೈಲಿ ಪರ್ಪಸ್ ಬೇಕಾಗಿರ್ತಕ್ಕಂಥ ಅಥವಾ ರೆಗ್ಯುಲರ್ ಯೂಸೇಜ್ಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಡೇಟಾ ಅಂದರೆ ಏನು? ಸೊ ಡೇಟಾ ಅಂತಂದರೆ ವ್ಯಾಲ್ಯೂಸ್ ಅಥವಾ ರಾ ಫ್ಯಾಕ್ಟ್ಸ್ ಅಂತ ಕರೀತಾರೆ. ಅಂದರೆ ನಮಗೆ ಯಾವುದಾದ್ರೂ ಒಂದು ವಿಚಾರ ಗೊತ್ತಾಯಿತು ಅಂದರೆ ಆ ವಿಚಾರಕ್ಕೆ ಮೊಟ್ಟ ಮೊದಲ ಬಾರಿಗೆ ಸಿಗತಕ್ಕಂಥ ಕೆಲವೊಂದು ಅಂಶಗಳು ಅಥವಾ ಕಚ್ಚಾ ವಿಷಯಗಳು. ಸೊ ಇದನ್ನು ನಾವು ಡೇಟಾ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಯೂಸರ್ಸ್ ಅಂದರೆ ಏನು? ಸೊ ಪೀಪಲ್ಸ್ ಹೂ ರೈಟ್ ದ ಪ್ರೋಗ್ರಾಮ್ಸ್ ಆರ್ ಇಂಟ್ರ್ಯಾಕ್ಟ್ ವಿತ್ ಕಂಪ್ಯೂಟರ್ ಆರ್ ಕಾಲ್ಡ್ ಯೂಸರ್ಸ್. ಅಂದರೆ ಯಾರು ಆ ಕಂಪ್ಯೂಟರ್ನ ಉಪಯೋಗಿಸ್ತಾರೋ ಅಥವಾ ಅದ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೋ ಅಥವಾ ಯಾರು ಕೆಲವೊಂದು ಪ್ರೋಗ್ರಾಮ್ಸನ್ನು ಬರೀತಾರೋ ನಾವು ಅವ್ರನ್ನ ಯೂಸರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ದ ಕಂಪ್ಯೂಟರ್ ಕಂಪ್ರೈಸಸ್ ಆಫ್ 4 ಮೇನ್ ಯೂನಿಟ್ಸ್. ಒಂದು ಕಂಪ್ಯೂಟರ್ ಅಂದರೆ ಮುಖ್ಯವಾಗಿ 4 ಮೇನ್ ಯೂನಿಟ್ಸನ್ನು ನಾವು ನೋಡ್ತೀವಿ. ಮೊದಲನೇದು ಬಂದು ಇನ್ಪುಟ್ ಯೂನಿಟ್. ಸೊ ಸೆಕೆಂಡ್ ಒನ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟಲ್ಲಿ ಮತ್ತೆ ಸಬ್ ಯೂನಿಟ್ಗಳಾಗಿ ನಾವು ಕಂಟ್ರೋಲ್ ಯೂನಿಟನ್ನು ನೋಡ್ತೀವಿ, ಅರ್ಥಮೆಟಿಕ್ ಲಾಜಿಕ್ ಯೂನಿಟನ್ನು ನೋಡ್ಬೋದು, ಅದರ ಜೊತೆಗೆ ರಿಜಿಸ್ಟರ್ಸ್ಗಳು ಕೂಡ ನಾವು ಕಾಣಬಹುದು. ಸೊ ಮೂರನೇ ಯೂನಿಟಾಗಿ ಸ್ಟೋರೇಜ್ ಯೂನಿಟ್ ಅಂತ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ಬಂದು ಔಟ್ಪುಟ್ ಯೂನಿಟ್. ಸೊ ಈ ಒಂದು ಬ್ಲಾಕ್ ಡಯಾಗ್ರಾಮ್ ಏನಿದೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಡಯಾಗ್ರಾಮು ಕೂಡ ನಾವು ಇಟ್ಕೋಬೇಕಾಗತ್ತೆ. ಸೊ ಹಾಗಾದರೆ ಇನ್ಪುಟ್ ಯೂನಿಟ್ ಅಂದರೆ ಏನು? ಇಟ್ ಅಕ್ಸೆಪ್ಟ್ಸ್ ದ ಡೇಟಾ ಫ್ರಮ್ ದ ಯೂಸರ್. ಅಂದರೆ ಯೂಸರ್ಸ್ ಅಂದರೆ ನಾವುಗಳು. ಸೊ ನಮ್ಮಿಂದ ಕೆಲವೊಂದು ಡೇಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಹಾಗೂ ಅದನ್ನು ಕಂಪ್ಯೂಟರ್ಗೆ ಅರ್ಥ ಆಗೋ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಸೊ ಈ ಥರದ್ದನ್ನು ನಾವು ಇನ್ಪುಟ್ ಯೂನಿಟ್ ಅಂತ ಕರಿತೀವಿ. ಸೊ ಇಟ್ ಕ್ಯಾನ್ ಬಿ ಕ್ಯಾರೆಕ್ಟರ್ಸ್, ವರ್ಡ್, ಟೆಕ್ಸ್ಟ್, ಸೌಂಡು, ಇಮೇಜಸ್, ಡಾಕ್ಯುಮೆಂಟ್ ಎಕ್ಸೆಟ್ರಾ. ಅಂದರೆ ನಾವಿಲ್ಲಿ ಕೊಡ್ತಕ್ಕಂಥ ಡೇಟಾ ಕ್ಯಾರೆಕ್ಟರ್ಸ್ ರೀತಿಯಲ್ಲಿರ್ಬೋದು, ವರ್ಡ್ಸ್ ರೀತಿಯಲ್ಲಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಅದೆಲ್ಲವೂ ಕೂಡ ಕಂಪ್ಯೂಟರ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಆ ಕನ್ವರ್ಟ್ ಮಾಡೋದಕ್ಕೆ ಇರ್ತಕ್ಕಂಥ ಡಿವೈಸ್ಗಳನ್ನ ನಾವು ಇನ್ಪುಟ್ ಯೂನಿಟ್ ಅಂತ ಕರಿತೀವಿ. ಸೊ ಇಲ್ಲಿ ಉದಾಹರಣೆಗೆ ಹೇಳಬೇಕು ಅಂತಂದರೆ ಕೀಬೋರ್ಡ್ ಇದೆ, ಮೌಸ್, ಜಾಯ್ಸ್ಟಿಕ್, ಟ್ರ್ಯಾಕ್ ಬಾಲ್, ಮೈಕ್ರೋಫೋನ್, ಸ್ಕ್ಯಾನರ್ಸ್ ಇತ್ಯಾದಿ. ಇವುಗಳನ್ನ ನಾವು ಏನಂತೀವಿ? ಇನ್ಪುಟ್ ಯೂನಿಟ್ ಅಂತ ಕರಿತೀವಿ.
ನೆಕ್ಸ್ಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿದ್ರೆ ಇಟ್ ಕಂಟ್ರೋಲ್ಸ್, ಕೋಆರ್ಡಿನೇಟ್ಸ್ ಆ್ಯಂಡ್ ಸೂಪರ್ವೈಸಸ್ ದ ಆಪರೇಷನ್ಸ್ ಆಫ್ ದ ಕಂಪ್ಯೂಟರ್. ಒಂದು ಕಂಪ್ಯೂಟರ್ನನ್ನು ಕಂಟ್ರೋಲ್ ಮಾಡೋದು ಹೇಗೆ, ಅದ್ರ ಜೊತೆ ಕೋಆರ್ಡಿನೇಟ್ ಮಾಡೋದಾಗೆ, ಅದ್ರ ಜೊತೆಗೆ ಅಟ್ಯಾಚ್ ಆಗಿರ್ತಕ್ಕಂಥ ಡಿವೈಸ್ ಜೊತೆ ಯಾವ ರೀತಿ ಕೋಆರ್ಡಿನೇಟ್ ಮಾಡಬೇಕು ಮತ್ತು ಯಾವ ರೀತಿ ಅದನ್ನು ಸೂಪರ್ವೈಸ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ರೆಸ್ಪಾನ್ಸಿಬಲ್ ಬಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಗೆ ಇರುತ್ತೆ. ಸೊ ಇಟ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಪ್ರೊಸೆಸಿಂಗ್ ಆಫ್ ದ ಇನ್ಪುಟ್ ಡೇಟಾ. ಅಂದರೆ ನಾವು ಯಾವುದು ಇನ್ಪುಟ್ ಡೇಟಾನ ಕೊಟ್ಟಿರ್ತೀವಿ ಆ ಪ್ರತಿಯೊಂದು ಇನ್ಪುಟ್ ಡೇಟಾನ ಪ್ರೋಸೆಸ್ ಮಾಡೋ ಜವಾಬ್ದಾರಿ ಈ ಸಿ ಪಿ ಯುದಾಗಿರುತ್ತೆ. ಇಟ್ ಕನ್ಸಿಸ್ಟ್ಸ್ ಆಫ್ ALU ಆ್ಯಂಡ್ CU. ಇದರಲ್ಲಿ ಎರಡು ಯೂನಿಟ್ಗಳು ಬರುತ್ತೆ. ಸಿ ಪಿ ಯುನಲ್ಲಿ ಒಂದು ALU, ಇನ್ನೊಂದು CU. ಸೊ ಇಟ್ ಆಲ್ಸೋ ಹ್ಯಾಸ್ ಅ ಸೆಟ್ ಆಫ್ ರಿಜಿಸ್ಟರ್. ಸೊ ಎರಡು ಯೂನಿಟ್ಗಳ ಜೊತೆಗೆ ಮತ್ತೆ ರಿಜಿಸ್ಟರ್ಸ್ ಅನ್ನೋದು ಕೂಡ ಇರುತ್ತೆ. ಸೊ ಬಟ್ ಈ ರಿಜಿಸ್ಟರ್ಗಳು ಏನಾಗಿರುತ್ತೆ ಅಂದರೆ ಟೆಂಪ್ರರಿ ಸ್ಟೋರೇಜ್ ಆಫ್ ಡೇಟಾ. ಸೊ ತಾತ್ಕಾಲಿಕವಾಗಿ ನಾವು ಕೆಲವೊಂದು ಡೇಟಾನ ಸ್ಟೋರ್ ಮಾಡಬೇಕಾಗತ್ತೆ. ಸೊ ಇನ್ಸ್ಟ್ರಕ್ಷನ್ ಸ್ಟೋರ್ ಮಾಡಬೇಕಾಗತ್ತೆ, ಅಡ್ರೆಸ್ಸಸ್ ಆ್ಯಂಡ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್. ಅಂದರೆ ಪ್ರೋಸೆಸ್ನ ಮಧ್ಯದಲ್ಲಿ ಏನಾದರೂ ನಮಗೆ ಕೆಲವೊಂದು ರಿಸಲ್ಟ್ ಸಿಕ್ಕಿದ್ರೆ ಅದನ್ನು ಟೆಂಪ್ರರಿಯಾಗಿ ಸ್ಟೋರ್ ಮಾಡೋದಕ್ಕೆ ಕೆಲವು ಸಲ ನಾವು ಈ ರಿಜಿಸ್ಟರ್ನ ಬಳಸಬೇಕಾಗತ್ತೆ. ಸೊ ನೆಕ್ಸ್ಟ್ ALU ಅಂದರೆ ಏನು? ಸೊ ಇಟ್ ಪರ್ಫಾರ್ಮ್ಸ್ ಆಲ್ ಅರ್ಥಮೆಟಿಕಲ್ ಲಾಜಿಕ್ ಆಪರೇಷನ್ಸ್ ಆನ್ ದ ಇನ್ಪುಟ್ ಡೇಟಾ. ಸೊ ನಾವು ಕೊಟ್ಟಿರ್ತಕ್ಕಂಥ ಇನ್ಪುಟ್ ಡೇಟಾ ಮೇಲೆ ಕೆಲವೊಂದು ಅರ್ಥಮೆಟಿಕ್ ಆಪರೇಷನ್ ಅಂದರೆ ಪ್ಲಸ್ ಆಗಿರ್ಬೋದು, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮತ್ತು ಕೆಲವೊಂದು ಲಾಜಿಕಲ್ ಆಪರೇಷನ್ಸ್ ಬರುತ್ತೆ, ಆ್ಯಂಡ್ ಗೇಟ್, ಆ್ಯಂಡ್, ಆರ್, ನಾಟ್, ಈ ರೀತಿ ಎಲ್ಲವೂ ಕೂಡ ಆಪರೇಷನ್ಸ್ ಆಗಿ ಅಂದರೆ ಪರ್ಫಾರ್ಮೆನ್ಸ್ ಮಾಡಿಕೊಂಡು ಸೊ ಕೆಲವೊಂದು ಕ್ಯಾಲ್ಕುಲೇಷನ್ಸನ್ನು ನಡೆಯೋದಕ್ಕೆ ALU ತುಂಬ ಸಪೋರ್ಟ್ ಮಾಡುತ್ತೆ. CU ಅಂದರೆ ಏನು? ಕಂಟ್ರೋಲ್ ಯೂನಿಟ್. ಸೊ ಇದೇನು ಮಾಡುತ್ತೆ ಅಂದರೆ ಓವರಾಲ್ ಆಪರೇಷನ್ಸ್ ಏನಿದೆ ಕಂಪ್ಯೂಟರ್ ಅದನ್ನೆಲ್ಲವೂ ಕೂಡ ಇದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸೊ ಇವೆರಡು ತುಂಬ ಇಂಪಾರ್ಟೆಂಟ್ ಯೂನಿಟ್ಸ್ಗಳಾಗಿರುತ್ತೆ. ಸೊ ನೆಕ್ಸ್ಟು ಇದೇ ಸಿ ಪಿ ಯು ಒಳಗಡೆ ರಿಜಿಸ್ಟರ್ಸ್ ಅಂತ ಕೂಡ ಇರುತ್ತೆ. ಇದನ್ನು ನಾವು ಹೈ ಸ್ಪೀಡ್ ಸ್ಟೋರೇಜ್ ಯೂನಿಟ್ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಯೂನಿಟ್ ಆಗಿರುತ್ತೆ ವಿತ್ ದ ಸಿ ಪಿ ಯು, ಬಟ್ ಹ್ಯಾವ್ ದ ಲೀಸ್ಟ್ ಸ್ಟೋರೇಜ್ ಕೆಪಾಸಿಟಿ. ಬಟ್ ಇವುಗಳ ಸ್ಟೋರೇಜ್ ಕೆಪಾಸಿಟಿ ತುಂಬ ಅತಿ ಕನಿಷ್ಠವಾಗಿ ಕಡಿಮೆ ರೂಪದಲ್ಲಿ ಇರುತ್ತದೆ. ದೀಸ್ ಆರ್ ನಾಟ್ ರೆಫರೆನ್ಸ್ಡ್ ಬೈ ದೇರ್ ಅಡ್ರೆಸಸ್. ಈ ರಿಜಿಸ್ಟರ್ಗಳನ್ನು ನಾವು ಯಾವುದೇ ಅಡ್ರೆಸ್ ಮೂಲಕವಾಗಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡೋದಿಲ್ಲ ಅಥವಾ ರೆಫರೆನ್ಸ್ ಆಗಿ ತೊಗೊಳ್ಳೋದಿಲ್ಲ, ಬಟ್ ಆರ್ ಡೈರೆಕ್ಟ್ಲಿ ಆಕ್ಸೆಸ್ಡ್ ಆ್ಯಂಡ್ ಮ್ಯಾನಿಪುಲೇಟೆಡ್ ಬೈ ದ ಸಿ ಪಿ ಯು. ಸೊ ಅಡ್ರೆಸ್ಸನ್ನು ರೆಫರೆನ್ಸ್ ಆಗಿ ತೊಗೊಳ್ಳದಿದ್ರೂ ಕೂಡ ನಾವು ಡೈರೆಕ್ಟಾಗಿ ಆ ರಿಜಿಸ್ಟರ್ಗಳನ್ನ ಆಕ್ಸೆಸ್ ಮಾಡ್ಬೋದು. ಸೊ ಮ್ಯಾನಿಪುಲೇಟ್ ಮಾಡಬಹುದು ಡ್ಯೂರಿಂಗ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್. ಸೊ ಯಾವುದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಆಗೋ ಸಮಯದಲ್ಲಿ ಸೊ ನಾವು ಇದನ್ನು ಮ್ಯಾನಿಪುಲೇಟು ಮತ್ತು ಆಕ್ಸೆಸ್ ಕೂಡ ಮಾಡಬಹುದಾಗುತ್ತೆ. ಸ್ಟೋರೇಜ್ ಯೂನಿಟ್ ಅಂದರೆ ಏನು? ಸೊ ಟೋಟಲಿ 2 ಟೈಪ್ಸ್ ಆಫ್ ಮೆಮೊರಿ ಇರುತ್ತೆ ನಮ್ಮಲ್ಲಿ. ಸೊ ಒಂದು ಪ್ರೈಮರಿ ಮೆಮೊರಿ, ಸೊ ಎರಡನೇದು ಬಂದು ಸೆಕೆಂಡರಿ ಮೆಮೊರಿ. ಸೊ ಸ್ಟೋರೇಜ್ ಯೂನಿಟಲ್ಲಿ 2 ಭಾಗ ಮಾಡಿದ್ದಾರೆ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ. ಸೊ ಪ್ರೈಮರಿ ಅಂದರೆ ಏನು? ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಎ ಮೇನ್ ಮೆಮೊರಿ. ಸೊ ಪ್ರೈಮರಿ ಅಂತಂದರೆ ಪ್ರಿಲಿಮಿನರಿ ಅಥವಾ ಬೇಸಿಕ್ ಅಂತ ಹೇಳ್ತೀವಿ, ಅಥವಾ ಫಂಡಮೆಂಟಲ್ ಮೆಮೊರಿ ಅಂತಲೂ ಹೇಳ್ಬೋದು. ಸೊ ಅಥವಾ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಮೇನ್ ಮೆಮೊರಿ ಅಂತಲೂ ಹೇಳ್ತಾರೆ. ಸೊ ಇದರಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ ರ್ಯಾಮ್ ಇರುತ್ತೆ, ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಮತ್ತು ರಾಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ. ಈ 2 ರೀತಿಯಾದಂಥ ಮೆಮೊರಿ ಡಿವೈಸನ್ನು ನಾವು ನೋಡಬಹುದು. ಸೊ ಇಟ್ ಸ್ಟೋರ್ಸ್ ದ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್, ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಆ್ಯಂಡ್ ಔಟ್ಪುಟ್ ಟೆಂಪ್ರಲಿ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಡೇಟಾ. ಈ ಪ್ರೈಮರಿ ಮೆಮೊರಿ ನಾವು ಏನು ಮಾಡ್ತೀವಿ ಅಂತಂದರೆ ಕೆಲವೊಂದು ಡೇಟಾನ ಸ್ಟೋರ್ ಮಾಡ್ಬೋದು, ಇನ್ಸ್ಟ್ರಕ್ಷನ್ ಸ್ಟೋರ್ ಮಾಡ್ಬೋದು, ಹಾಗೂ ಇಂಟರ್ಮೀಡಿಯೇಟ್ ರಿಸಲ್ಟ್ ಅಂದರೆ ಪ್ರೋಸೆಸ್ನ ಮಧ್ಯದಲ್ಲಿ ಯಾವುದಾದ್ರೂ ಒಂದು ರಿಸಲ್ಟ್ ಇದ್ದರೆ ಅದನ್ನು ಟೆಂಪ್ರರಿಯಾಗಿ ಸ್ಟೋರ್ ಮಾಡೋಕ್ಕೂ ಕೂಡ ನಾವು ಇದನ್ನು ಬಳಸ್ತೀವಿ. ಮತ್ತು ಕೆಲವೊಂದು ಸಲ ಔಟ್ಪುಟ್ಟು. ಸೊ ಇದೆಲ್ಲವೂ ಕೂಡ ನಾವು ಟೆಂಪ್ರರಿಯಾಗಿ ಸ್ಟೋರ್ ಮಾಡೋದಕ್ಕೆ ಈ ಪ್ರೈಮರಿ ಮೆಮೊರಿನ ಯೂಸ್ ಮಾಡ್ತೀವಿ, ರ್ಯಾಮ್ ಆ್ಯಂಡ್ ರಾಮ್. ಸೆಕೆಂಡರಿ ಮೆಮೊರಿ ಅಂದರೆ ಏನು? ಸೊ ಸೆಕೆಂಡರಿ ಮೆಮೊರಿ ನಾವು ಎಕ್ಸ್ಟರ್ನಲ್ ಮೆಮೊರಿ ಅಂತಲೂ ಕರಿತೀವಿ ಅಥವಾ ಪರ್ಮನೆಂಟ್ ಮೆಮೊರಿ ಅಂತಲೂ ಕರಿತೀವಿ. ಏನಕ್ಕೆ ಅಂದರೆ ಇಟ್ ಸ್ಟೋರ್ಸ್ ಪರ್ಮನೆಂಟ್ಲಿ ದ ಡೇಟಾ. ನಾವು ಪ್ರೊಸೆಸ್ ಮಾಡಿರೋದೇ ಆಗಿರ್ಬೋದು ಅಥವಾ ನಾವು ಇನ್ಪುಟ್ ಕೊಟ್ಟಿರೋಂಥ ಡೇಟಾನೇ ಆಗಿರ್ಬೋದು, ಇದನ್ನು ನಾವು ಪರ್ಮನೆಂಟಾಗಿ ಸ್ಟೋರ್ ಮಾಡ್ಬೋದು. ಸೊ ಪ್ರೋಗ್ರಾಮ್ಸ್ ಆಗಲಿ ಅಥವಾ ಔಟ್ಪುಟ್ ಆಗಲಿ ಇವೆಲ್ಲವೂ ಕೂಡ ನಾವು ಪರ್ಮನೆಂಟಾಗಿ ಸ್ಟೋರ್ ಮಾಡ್ಬೋದು. ಎಕ್ಸಾಂಪಲ್ಸ್ ಯಾವುದಾದಪ್ಪ ಅಂತಂದರೆ ಮ್ಯಾಗ್ನೆಟಿಕ್ ಡಿಸ್ಕ್, ಫ್ಲಾಪಿ ಡಿಸ್ಕ್ ಆಗಿರ್ಬೋದು, ಸೊ ಅಥವಾ ಕಾಂಪ್ಯಾಕ್ಟ್ ಡಿಸ್ಕ್ ಆಗಿರ್ಬೋದು, ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಆಗಿರ್ಬೋದು, ಟೇಪ್ಸ್ ಆಗಿರ್ಬೋದು, ಆಪ್ಟಿಕಲ್ ಡಿಸ್ಕ್, ಫ್ಲ್ಯಾಶ್ ಡ್ರೈವ್ಸ್, USB ಡ್ರೈವ್ಸ್, ಸೊ ಹಾರ್ಡ್ ಡಿಸ್ಕ್ ಡ್ರೈವ್ಸ್ ಇವೆಲ್ಲವೂ ಕೂಡ ಸೆಕೆಂಡರಿ ಮೆಮೊರಿ ಡಿವೈಸ್ನಲ್ಲಿ ಬರ್ತಕ್ಕಂಥ ಕೆಲವೊಂದು ಡಿವೈಸಸ್ ಆಗಿರುತ್ತೆ. ಹಾಗಾದರೆ ಔಟ್ಪುಟ್ ಯೂನಿಟ್ ಅಂದರೆ ಏನು? ಸೊ ಇಟ್ ಪ್ರೊವೈಡ್ಸ್ ದ ಪ್ರೊಸೆಸ್ಡ್ ಡೇಟಾ ಅಂದರೆ ಆಲ್ರೆಡಿ ಪ್ರೋಸೆಸ್ ಆಗಿ ಹೊರಬಂದಿರತಕ್ಕಂಥ ಡೇಟಾ ಅಥವಾ ದ ರಿಸಲ್ಟ್ ಜನ್ರೇಟೆಡ್ ಆಫ್ಟರ್ ಪ್ರೊಸೆಸಿಂಗ್ ಆಫ್ ಡೇಟಾ. ಸೊ ಎಲ್ಲವೂ ಕೂಡ ಪ್ರೋಸೆಸ್ ಆಗಿ ರಿಸಲ್ಟ್ ಏನು ಬಂದಿರುತ್ತೋ ಅದನ್ನು ಡಿಸ್ಪ್ಲೇ ಮಾಡೋದಕ್ಕೆ, ಅದನ್ನು ಸೊ ಪ್ರಿಂಟ್ ಕೊಡೋದಕ್ಕೆ ಬಳಸ್ತಕ್ಕಂಥ ಯೂನಿಟ್ ಆಗಿರುತ್ತೆ. ಸೊ ಔಟ್ಪುಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಟೆಕ್ಸ್ಟ್ ಆಗಿರ್ಬೋದು, ಸೌಂಡ್ ರೂಪದಲ್ಲಾಗಿರ್ಬೋದು,
ಇಮೇಜ್ ರೂಪದಲ್ಲಾಗಿರ್ಬೋದು ಅಥವಾ ಡಾಕ್ಯುಮೆಂಟ್ ರೂಪದಲ್ಲೇ ಆಗಿರ್ಬೋದು. ಸೊ ಇವಿಷ್ಟು 4 ಯೂನಿಟ್ ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಇದನ್ನು 5 ಮಾರ್ಕ್ಸ್ಗೂ ಕೇಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ